ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಕೊಡಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಆಪ್ಷನ್ ನಂಬರ್ ಎ ಗುರುನಾನಕರು, ಆಪ್ಷನ್ ನಂಬರ್ ಬಿ ಪುರಂದರದಾಸರು, ಆಪ್ಷನ್ ನಂಬರ್ ಸಿ ಬಸವಣ್ಣರು, ಆಪ್ಷನ್ ನಂಬರ್ ಡಿ ಕನಕದಾಸರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪುರಂದರದಾಸರು ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕ ಸಂಗೀತದ ಪಿತಾಮಹ ಬಂದ್ಬಿಟ್ಟು ಪುರಂದರದಾಸರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಮೊದಲ ಕನ್ನಡ ಚಿತ್ರ ಯಾವುದು? ಆಪ್ಷನ್ ನಂಬರ್ ಎ ಸತಿ ಸುಲೋಚನಾ, ಆಪ್ಷನ್ ನಂಬರ್ ಬಿ ಶಾಕುಂತಲ, ಆಪ್ಷನ್ ನಂಬರ್ ಸಿ ಋತು ಸಂಹಾರ, ಆಪ್ಷನ್ ನಂಬರ್ ಡಿ ವಿಕ್ರಮಾರ್ಜುನ ವಿಜಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸತಿ ಸುಲೋಚನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕನ್ನಡದ ಮೊದಲ ಚಲನಚಿತ್ರ ಆಗಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 3. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇವೆ? ಆಪ್ಷನ್ ನಂಬರ್ ಎ 29, ಆಪ್ಷನ್ ನಂಬರ್ ಬಿ 31, ಆಪ್ಷನ್ ನಂಬರ್ ಸಿ 30, ಆಪ್ಷನ್ ನಂಬರ್ ಡಿ 28. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 31 ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದಲ್ಲಿ ಪ್ರಸ್ತುತ ಜಿಲ್ಲೆಗಳು ಬಂದ್ಬಿಟ್ಟು 31 ಇವೆ ಫ್ರೆಂಡ್ಸ್. ಪ್ರಶ್ನೆ 4. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ ನಂಬರ್ ಎ ಡಿ ದೇವರಾಜ ಅರಸು, ಆಪ್ಷನ್ ನಂಬರ್ ಬಿ ವಿ ವಿ ಗಿರಿ, ಆಪ್ಷನ್ ನಂಬರ್ ಸಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ನಂಬರ್ ಡಿ ಕೆ ಸಿ ರೆಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕೆ ಸಿ ರೆಡ್ಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಆಪ್ಷನ್ ನಂಬರ್ ಎ ತುಂಗಾ ನದಿ, ಆಪ್ಷನ್ ನಂಬರ್ ಬಿ ಶರಾವತಿ ನದಿ, ಆಪ್ಷನ್ ನಂಬರ್ ಸಿ ಕಾಳಿ ನದಿ, ಆಪ್ಷನ್ ನಂಬರ್ ಡಿ ವರಾಹಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ತುಂಗಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 6. ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು? ಆಪ್ಷನ್ ನಂಬರ್ ಎ 1964, ಆಪ್ಷನ್ ನಂಬರ್ ಬಿ 1963, ಆಪ್ಷನ್ ನಂಬರ್ ಸಿ 1961, ಆಪ್ಷನ್ ನಂಬರ್ ಡಿ 1966. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1966 ಅಂತ ಹೇಳಿ ಫ್ರೆಂಡ್ಸ್. ಪ್ರಶ್ನೆ 7. ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಜನವರಿ 26, ಆಪ್ಷನ್ ನಂಬರ್ ಬಿ ಆಗಸ್ಟ್ 15, ಆಪ್ಷನ್ ನಂಬರ್ ಸಿ ನವೆಂಬರ್ 1, ಆಪ್ಷನ್ ನಂಬರ್ ಡಿ ನವೆಂಬರ್ 5. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನವೆಂಬರ್ 1 ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 8. ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು? ಆಪ್ಷನ್ ನಂಬರ್ ಎ ಹಳದಿ ಮತ್ತು ಕೆಂಪು, ಆಪ್ಷನ್ ನಂಬರ್ ಬಿ ಹಳದಿ ಮತ್ತು ಹಸಿರು, ಆಪ್ಷನ್ ನಂಬರ್ ಸಿ ಹಳದಿ ಮತ್ತು ನೀಲಿ, ಆಪ್ಷನ್ ನಂಬರ್ ಡಿ ಹಳದಿ ಮತ್ತು ಗುಲಾಬಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಹಳದಿ ಮತ್ತು ಕೆಂಪು ಅಂತ ಹೇಳ್ಬೋದು ಫ್ರೆಂಡ್ಸ್. ಕನ್ನಡದ ಧ್ವಜದಲ್ಲಿ ಬಳಸಿರುವ ಬಣ್ಣಗಳು ಬಂದ್ಬಿಟ್ಟು ಹಳದಿ ಮತ್ತು ಕೆಂಪು ನೋಡಿ ಫ್ರೆಂಡ್ಸ್.
ಪ್ರಶ್ನೆ 9 ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1921, ಆಪ್ಷನ್ ನಂಬರ್ ಬಿ 1917, ಆಪ್ಷನ್ ನಂಬರ್ ಸಿ 1915, ಆಪ್ಷನ್ ನಂಬರ್ ಡಿ 1916. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1915 ಅಂತ ಹೇಳ್ಬೋದು ಫ್ರೆಂಡ್ಸ್. ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಸ್ಥಾಪಿಸಲಾಯಿತು ನೋಡಿ ಫ್ರೆಂಡ್ಸ್. ಪ್ರಶ್ನೆ 10 ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಎಸ್ ಲಿಂಗಪ್ಪ, ಆಪ್ಷನ್ ನಂಬರ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಸಿ ಡಿ ದೇವರಾಜ ಅರಸ್, ಆಪ್ಷನ್ ನಂಬರ್ ಡಿ ಎಚ್ ವಿ ನಂಜುಂಡಯ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಎಚ್ ವಿ ನಂಜುಂಡಯ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಅಂತ ಹೇಳ್ಬೋದು. ಪ್ರಶ್ನೆ 11 ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಯಾವುದು? ಆಪ್ಷನ್ ನಂಬರ್ ಎ ಮೈಸೂರು ಜಿಲ್ಲೆ, ಆಪ್ಷನ್ ನಂಬರ್ ಬಿ ರಾಮನಗರ, ಆಪ್ಷನ್ ನಂಬರ್ ಬಿ ಸಿ ಶಿವಮೊಗ್ಗ, ಆಪ್ಷನ್ ನಂಬರ್ ಡಿ ಯಾದಗಿರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಮನಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಸಿಲ್ಕ್ ಟೌನ್ ಅಂತ ರಾಮನಗರ ಜಿಲ್ಲೆಯನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12 ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ ಎ 2, ಆಪ್ಷನ್ ನಂಬರ್ ಬಿ 4, ಆಪ್ಷನ್ ನಂಬರ್ ಸಿ 5, ಆಪ್ಷನ್ ನಂಬರ್ ಡಿ 7. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 5 ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನಗಳು 5 ಇವೆ ಫ್ರೆಂಡ್ಸ್. ಪ್ರಶ್ನೆ 13 ಮೊದಲ ಆಂಗ್ಲೋ ಮೈಸೂರು ಯುದ್ಧ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ 1821, ಆಪ್ಷನ್ ನಂಬರ್ ಬಿ 1769, ಆಪ್ಷನ್ ನಂಬರ್ ಸಿ 1767, ಆಪ್ಷನ್ ನಂಬರ್ ಡಿ 1765. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1767 ಅಂತ ಹೇಳ್ಬೋದು ಫ್ರೆಂಡ್ಸ್. ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು 1767ರಲ್ಲಿ ಫ್ರೆಂಡ್ಸ್. ಪ್ರಶ್ನೆ 14 ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಬೆಂಗಳೂರು ನಗರ, ಆಪ್ಷನ್ ನಂಬರ್ ಬಿ ಬೆಳಗಾವಿ, ಆಪ್ಷನ್ ನಂಬರ್ ಸಿ ಧಾರವಾಡ, ಆಪ್ಷನ್ ನಂಬರ್ ಡಿ ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬೆಳಗಾವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬಂದ್ಬಿಟ್ಟು ಬೆಳಗಾವಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15 ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಚಿಕ್ಕಬಳ್ಳಾಪುರ, ಆಪ್ಷನ್ ನಂಬರ್ ಬಿ ಚಿತ್ರದುರ್ಗ, ಆಪ್ಷನ್ ನಂಬರ್ ಸಿ ಬೆಂಗಳೂರು, ಆಪ್ಷನ್ ನಂಬರ್ ಡಿ ಕೊಡಗು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬೆಂಗಳೂರು ನಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬಂದ್ಬಿಟ್ಟು ಬೆಂಗಳೂರು ನಗರ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.